Do you know, once the Indian cricket team made a British commentator eat his own words. 1983 ಅನ್ನೋದು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಬಹುಮುಖ್ಯ ಘಟ್ಟವಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟಂತಹ ದಾಖಲೆಯಾಗಿದೆ. ಇದಕ್ಕೂ ಮೊದಲು ಭಾರತೀಯ ಕ್ರಿಕೆಟ್ ತಂಡ ಅಂದರೆ ತುಂಬ ದುರ್ಬಲ ತಂಡ ಎಂದೇ ಪರಿಗಣಿಸಲಾಗಿತ್ತು. ನಮ್ಮ ಕ್ರಿಕೆಟ್ ಟೀಮ್ನ ಬಗ್ಗೆ ಯಾರಿಗೂ ಗುಡ್ ಒಪಿನಿಯನ್ ಇರಲೇ ಇಲ್ಲ ಅಂತ ಹೇಳ್ಬೋದು. ಡೇವಿಡ್ ಫ್ರಿತ್ ಇವರು ಒಬ್ಬ ಕ್ರಿಕೆಟ್ ಕಾಮೆಂಟೇಟರ್ ಮತ್ತು ಕ್ರಿಕೆಟ್ ಮ್ಯಾಗಝೀನಿನ ಎಡಿಟರ್ ಆಗಿದ್ರು. ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕ್ಕೂ ಮುನ್ನ ಕ್ರಿಕೆಟ್ ಮ್ಯಾಗಝೀನಲ್ಲಿ ಆರ್ಟಿಕಲ್ ಬರೀತಾರೆ. ಅದರಲ್ಲಿ ಇಫ್ ಇಂಡಿಯಾ ವಿನ್ಸ್ ದ ವರ್ಲ್ಡ್ ಕಪ್ ಐ ವುಡ್ ಈಟ್ ಮೈ ಓನ್ ವರ್ಡ್ಸ್ ಅಂತ. ಹಾಗೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸಜೆಸ್ಟ್ ಮಾಡ್ತಾರೆ ಟು ವಿತ್ಡ್ರಾ ಫ್ರಮ್ ದ ವರ್ಲ್ಡ್ ಕಪ್. ಬಟ್ ಆಗಿದ್ದು ಬೇರೆನೇ ಅಲ್ವಾ. ಇಂಡಿಯಾ ತನ್ನ ಚೊಚ್ಚಲ ವರ್ಲ್ಡ್ ಕಪ್ನ ಗೆದ್ದೇ ಬಿಡುತ್ತೆ. ಅದು ಅಲ್ಲಿವರೆಗೆ ಲೆಜೆಂಡ್ ಟೀಮ್ ಅಂತಾನೆ ಹೆಸರಾಗಿದ್ದ ವೆಸ್ಟ್ ಇಂಡೀಸ್ನ ಸೋಲಿಸಿ. ಇಂಡಿಯನ್ ಕ್ರಿಕೆಟ್ ಟೀಮ್ನ ಕೋಚ್ ಮಿಸ್ಟರ್ ಮಾನ್ಸಿಂಗ್ ಲೆಟರ್ ಬರೀತಾರೆ ಡೇವಿಡ್ ಫ್ರಿತ್ಗೆ, ನೀವು ಹೇಳಿದ್ರಲ್ಲ ಯು ವುಡ್ ಹೀಟ್ ಯುವರ್ ಓನ್ ವರ್ಡ್ಸ್ ಅಂತ, ಆ ಸಮಯ ಈಗ ಬಂದಿದೆ ಅಂತ. ಮುಂದಿನ ಆರ್ಟಿಕಲ್ ಬರೆದಂತಹ ಡೇವಿಡ್ ಫ್ರಿತ್ ಅದರಲ್ಲಿ ಒಂದು ಫೋಟೋಗ್ರಾಫ್ನ ನೀಡಿರ್ತಾರೆ. ಅದರಲ್ಲಿರುವಂಥ ಫೋಟೋಗ್ರಾಫ್ ಈ ರೀತಿಯಾಗಿರುತ್ತೆ. ಡೇವಿಡ್ ಫ್ರಿತ್ ಈಟಿಂಗ್ ಎ ಪೀಸ್ ಆಫ್ ಪೇಪರ್ ಅಲಾಂಗ್ ವಿತ್ ರೆಡ್ ವೈನ್ ವಾಸ್ ಪಬ್ಲಿಷ್ಡ್ ಆ್ಯಂಡ್ ದಟ್ ಮಾರ್ಕ್ಡ್ ಆಸ್ ಅ ಸಿಂಬಲ್ ಆಫ್ ಇಂಡಿಯಾಸ್ ವಿಕ್ಟರಿ in cricket.